ಸತ್ಯನಾಥ ಕಾಲೋನಿ ಮತ್ತು ಮಂತ್ರಾಲಯ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ 3 ಮಹಡಿಯ ಮಳಿಗೆಯೊಂದು ತಲೆ ಎತ್ತಿ ನಿಂತಿದೆ. India's #1 preschool chain. ನಮಸ್ಕಾರ. ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ವಸತಿ ನಿಲಯಗಳ ಅಡುಗೆ ಸಿಬ್ಬಂದಿಗಳಿಂದ ಕಾರ್ಯಾಗಾರ. ಮಕ್ಕಳಿಗೆ ಊಟ ನೀಡುವಾಗ ಎಚ್ಚರಿಕೆಯೊಂದಿಗೆ ಸ್ವಚ್ಛತೆ ಕಾಪಾಡಿ. ಡಿಸಿ ನಿತೀಶ್. ಜೈನ ಮುನಿ ನರೇಶ ಮುನಿ ಗುರು ಮಹಾರಾಜ ಚತುರ್ಮಾಸ ವ್ರತದಂಗವಾಗಿ ಮೆರವಣಿಗೆ. ಸಕಾರಾತ್ಮಕ ಚಿಂತನೆ ರೂಢಿಸಿಕೊಳ್ಳಲು ಸಲಹೆ. ಜುಲೈ 15ರಂದು ಕಲ್ಯಾಣ ಕರ್ನಾಟಕ ಸಮಸ್ಯೆಗಳ ಕುರಿತು ಚರ್ಚಿಸಲು ಸಭೆ. ಶಾಂತಾ ಕುಲಕರ್ಣಿ. ಜುಲೈ 14ರಂದು ರಾಗರಂಗ ಸಾಂಸ್ಕೃತಿಕ ಕಲಾ ವೇದಿಕೆ ವಾರ್ಷಿಕೋತ್ಸವ. ಸಂಗೀತ ಸಾಧಕರಿಗೆ ಸನ್ಮಾನ. ನಾಟಕ ಪ್ರದರ್ಶನ ಪಂಪಾಪತಿ ಹೂಗಾರ. ಜೀವ ಭಯವಿದ್ದು ರಕ್ಷಣೆ ನೀಡಲು ಮನ್ಮಥ ಶೆಟ್ಟಿ ಮನವಿ. ವಾರ್ತೆಗಳ ವಿವರ. ಸರ್ಕಾರ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಿ ಆರ್ಥಿಕವಾಗಿ ಬಡವರಾಗಿರುವ ಹಿಂದುಳಿದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಕಲ್ಪಿಸಿ ಸಮಾಜದ ಮುಖ್ಯ ವಾಹಿನಿಗೆ ತರಬೇಕೆಂಬ ಉದ್ದೇಶದಿಂದ ಹಾಸ್ಟೆಲ್ಗಳ ಮೂಲಕ ಮಕ್ಕಳಿಗೆ ಶಿಕ್ಷಣ ನೀಡಲಾಗುತ್ತಿದ್ದು, ಮಕ್ಕಳಿಗೆ ಹಾಸ್ಟೆಲ್ನಲ್ಲಿ ಉತ್ತಮ ಗುಣಮಟ್ಟದ ಆಹಾರವನ್ನು ನೀಡಬೇಕೆಂದು ಜಿಲ್ಲಾಧಿಕಾರಿ ನಿತೀಶ್ ಕೆ ಅವರು ಹೇಳಿದರು. ಅವರು ಶನಿವಾರದಂದು ನಗರದ ಸಮಾಜ ಕಲ್ಯಾಣ ಇಲಾಖೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಸಮುದಾಯ ಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಅಧೀನದಲ್ಲಿರುವ ಕ್ರೈಸ್ತ ವಸತಿ ಶಾಲೆಗಳ ಕಾಯಂ ಹೊರ ಸಂಪನ್ಮೂಲ ಡಿ ಗ್ರೂಪ್ ಸಿಬ್ಬಂದಿಗಳಿಗೆ ಅಡುಗೆ ತಯಾರಿಸುವ ಮತ್ತು ಸ್ವಚ್ಛತೆಯನ್ನು ಕಾಪಾಡುವ ಕುರಿತು 2 ದಿನಗಳ ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು. ಜಿಲ್ಲೆಯ ಎಲ್ಲಾ ಹಾಸ್ಟೆಲ್ಗಳ ವಾರ್ಡನ್ಗಳು ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಊಟವನ್ನು ನೀಡಬೇಕು. ಕೆಲವು ದಿನಗಳ ಹಿಂದೆ ಹಾಸ್ಟೆಲ್ ಊಟ ಸೇವಿಸಿ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡು ಮಕ್ಕಳನ್ನು ಆಸ್ಪತ್ರೆಗೆ ದಾಖಲಾದ ಪ್ರಕರಣಗಳು ಜಿಲ್ಲೆಯಲ್ಲಿ ಮರಳಿ ಆಗದಂತೆ ನೋಡಿಕೊಳ್ಳಬೇಕು ಎಂದು ಹೇಳಿದರು. ಅಡಿಗೆ ತಯಾರಿಸುವ ಸಿಬ್ಬಂದಿಗಳು, ವಾರ್ಡನ್ಗಳು, ತಾಲೂಕು ಮಟ್ಟದ ಅಧಿಕಾರಿ, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮಕ್ಕಳಿಗೂ ಉತ್ತಮ ರೀತಿಯ ಆಹಾರ ನೀಡಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಅದಕ್ಕಾಗಿ ಈ ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿದ್ದು, ತರಬೇತಿಯಲ್ಲಿ ನೀಡಿದ ಸೂಚನೆಗಳನ್ನು ಸರಿಯಾಗಿ ಪಾಲನೆ ಮಾಡಬೇಕೆಂದು ಹೇಳಿದರು. ಹಾಸ್ಟೆಲಲ್ಲಿ ಯಾವ ಥರ ಊಟ ಕೊಡ್ತಾರೆ ಅಂತ ನನಗೆ ಗೊತ್ತಿದೆ. ಸೊ ನಾನು ಗಟ್ಟಿಯಾಗಿರೋ ಇಡ್ಲಿ ತಿಂತಿದ್ದೀನಿ, ಬದನೆಕಾಯಿ ಇರೋ ವಾಂಗಿಬಾತ್ ತಿಂತಿದ್ದೀನಿ, ಆಮೇಲೆ ಸ್ವಲ್ಪ ಹಾಲಿರೋ ಟೀ ಕಾಫಿ ನಾನು ಕೊಡ್ತಿದ್ದೀನಿ. ಆದರೂ ಅದೇ ನವೋದಯ ಶಾಲೆಯಿಂದ ಇವತ್ತು ನಾನು IAS ಆಗಿದ್ದೀನಿ. ಇವತ್ತಿನೇನು ವಿಶೇಷತೆ ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ನಾವು ಕೂತು ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ನ ನಾವೆಲ್ಲ ಸೇರಿ ಇನ್ನೂ ಇಂಪ್ರೂವ್ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಅದೇ ಈ ದಿನದ್ದು ವಿಶೇಷತೆ. ಸೊ ನಮ್ಮ ಎಲ್ಲ ಹಾಸ್ಟೆಲಲ್ಲಿ ಬಹುತೇಕ ಇರೋದು ಪರಿಶಿಷ್ಟ ಜಾತಿಯ ಮಕ್ಕಳು, ಅತ್ಯಂತ ಈ ಸಮಾಜದಲ್ಲಿ ಅತ್ಯಂತ ಶೋಷಣೆಗೆ ಒಳಗಾಗಿರುವ ಮಕ್ಕಳು. ಸೊ ಈ ಮಕ್ಕಳನ್ನ ಬಲಿಷ್ಠ ಮಾಡೋದು, ಬೇರೆ ಎಲ್ಲರಿಗಿಂತಲೂ ಮೇಲಿರೋ ಜವಾಬ್ದಾರಿ ನಮ್ಮ ಮೇಲೆ, ನಿಮ್ಮ ಮೇಲೆ, ಎಲ್ಲರ ಮೇಲೂ ಇದೆ. ಸೊ ಒಂದು ಮಗು ದೈಹಿಕವಾಗಿ ಮಾನಸಿಕವಾಗಿ ಬಲಿಷ್ಠರಾಗಬೇಕಂದ್ರೆ ಬೇಕಾಗಿರೋದು ಒಳ್ಳೆಯ ಊಟ. ಆ ಊಟ ಕೊಡೋದು ನಿಮ್ಮ ಕೈಯಿಂದ. ಸೊ ನಾವೆಲ್ಲರಿಗಿಂತ ಸ್ಟೇಜ್ ಮೇಲೆ ಎಲ್ಲರಿಗಿಂತ ಇಂಪಾರ್ಟೆಂಟ್ ವ್ಯಕ್ತಿಗಳು ನನ್ನ ಕೇಳಿದರೆ
ಇದೇ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಮಹೇಶ್ ಪೋತೆದಾರ್, ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ರಾಜೇಂದ್ರ ಜಲ್ದಾರ್ ಸೇರಿದಂತೆ ವಾರ್ಡನ್ಗಳು, ಪ್ರಾಂಶುಪಾಲರು ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಿಬ್ಬಂದಿಗಳು ಕಾರ್ಯಾಗಾರದಲ್ಲಿ ಇದ್ದರು. ಸಕಾರಾತ್ಮಕ ಚಿಂತನೆ, ಉತ್ತಮ ಶಿಕ್ಷಣ, ಸರಿಯಾದ ಸಂದೇಶ ಮತ್ತು ಸರಿಯಾದ ಚಿಂತನೆಗಳು ಬದಲಾವಣೆ ತರುತ್ತದೆ ಎಂದು ನರೇಶ ಮುನಿಗುರು ಮಹಾರಾಜ ಅವರು ಹೇಳಿದರು. ನಗರದ ಹೊರವಲಯದ ರಾಜೇಂದ್ರ ರವಿಕುಮಾರ್ ಬೋಹಾರ ಆವರಣದಲ್ಲಿ ನರೇಶ ಮುನಿಗುರು ಮಹಾರಾಜ್ ಮತ್ತು ಇತರರು 4 ತಿಂಗಳ ಚಾತುರ್ಮಾಸ ಪ್ರವೇಶ ಅಂಗವಾಗಿ ರಾಯಚೂರು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ, ಜೆಸಿಐ ರಾಯಚೂರು, ವಾಕರ್ಸ್ ಗ್ರೂಪ್ ಮತ್ತು ರಾಜಸ್ಥಾನಿ ಸಂಘದ ವತಿಯಿಂದ ಹಮ್ಮಿಕೊಂಡ ವಿಹಾರಧಾಮ ಗುರು ಮಹಾರಾಜರ ವಾಸ್ತವ್ಯದ ಸ್ಥಳ ಉದ್ಘಾಟಿಸಿದ್ರು. ನಂತರ ರಾಜಸ್ಥಾನಿ ಸಂಘದ ಸದಸ್ಯ ಕಮಲ್ ಕುಮಾರ್ ಅವರ ನಿವಾಸದಲ್ಲಿ ಆಶೀರ್ವಾದಿಸಿ ಮಾತನಾಡಿದ್ರು. ನಾವು ಮನುಷ್ಯರಿಗೆ ಧನ್ಯರು ಮತ್ತು ನಾವೆಲ್ಲರೂ ಒಳ್ಳೆಯವರು. ನಮ್ಮ ಒಳ್ಳೆಯ ಕಾರ್ಯಗಳು ಮತ್ತು ಆಲೋಚನೆಗಳನ್ನು ಹಂಚಿಕೊಳ್ಳಿ. ದೇವರು ನಮ್ಮನ್ನು ಆಶೀರ್ವಾದಿಸುತ್ತಾನೆ ಮತ್ತು ಹೆಚ್ಚಿನದನ್ನು ನೀಡುತ್ತಾನೆ ಎಂದರು. ಸಕಾರಾತ್ಮಕ ಚಿಂತನೆ, ಉತ್ತಮ ಶಿಕ್ಷಣ, ಸರಿಯಾದ ಸಂದೇಶ ಮತ್ತು ಸರಿಯಾದ ಚಿಂತನೆಗಳು ಬದಲಾವಣೆ ತರುತ್ತವೆ. ಜಿಲ್ಲೆಯ ಅಭಿವೃದ್ಧಿಗೆ ಎಲ್ಲ ಬುದ್ಧಿಜೀವಿಗಳು ಸಹಕರಿಸಬೇಕೆಂದು ಮನವಿ ಮಾಡಿದರು. जब मन के विपरीत होता है, समझने आपात का एक शेर के पास एक गीदड़ पहुंचा। गीदड़ समझते हैं आप लोग, सियार। और गीदड़ शेर को बोला, देख तू अकेला ही जंगल का राजा, मैं भी जंगल का राजा। शेर ने कहा, 1.5 असली का जानवर और तेरी औकात क्या, अपने आप को जंगल का राजा कहता है। बोले, अगर आपको मेरे ऊपर विश्वास नहीं है, मैं प्रूफ कर देता हूँ, मेरे साथ चलिए। शेर उसके साथ गया, देखा। गीदड़ ने कहा शेर को, देखो मुझे आपको देख करके जंगल के सारे जानवर भाग जाते हैं और मुझे देख करके भी भाग जाते हैं। और गए ऐसी जानवर भागने लगे, इधर से उधर, इधर से उधर। गीदड़ ने देखा, मुझे देख करके सारे भाग गए। शेर की अकल इतनी थी और उसने कहा, चल तुम मेरे साथ छोड़ के आ, हमारे और आपकी हालत खराब हो जाएगी। कई बार आप लोग बोलते हो, मार्केट में मंदी चल रही है, मंदी समझते हैं आप लोग, बिजनेस कम चलता है और उसको कहते हैं मंदी, कस्टमर नहीं आता और बहुत मंदी चल रही है। मंदी कुछ नहीं है, तुम्हारा पुण्य कमजोर पड़ेंगे। एक दिन था, रात को ग्राहक का फोन आता था, दुकान कब खोलोगे, और आज आपको ग्राहक का इंतजार करना पड़ता है, वेट करना पड़ता है, क्योंकि आपका पुण्य कम पड़ गया। आप लोग बोलते हो सत्य देव जयते, कभी भी सत्य देव जयते नहीं होता, पुण्य देव जयते। आप देखो भगवान दशरथ की वचन आप अच्छी तरह से जानते हैं। भगवान की वाणी हमारे पास कुछ भी होना, लेकिन न्याय नीति से निष्पन्न होना। जिंदगी मिली है, लेकिन जिंदगी में किसी के काम आना सीखो। एक शब्द आता है एजुकेटेड। आजकल एजुकेशन मस्ट, एजुकेशन सबके पास में, और आप सब जितने भी लोग बैठे हैं सब एजुकेटेड लोग बैठे। एजुकेशन सबके पास में है, लेकिन मैं आपको पूछता हूँ एजुकेशन कैसी होनी चाहिए? एजुकेशन कैसी होनी चाहिए? वेल एजुकेटेड होते ना, वेल एजुकेटेड, वेल मीन्स सम्यक, वेल मीन्स राइट। राइट नॉलेज अगर होगी तो व्यक्ति क्या कर सकता है, आगे बढ़ सकता है। नॉलेज है यानी एजुकेशन है, लेकिन एजुकेशन के साथ साथ मानवता आनी चाहिए, दया आनी चाहिए, करुणा अनुकंपा की भावना आनी चाहिए,
आध्यात्मिकता की भावना आपके भीतर में आनी चाहिए। आज बच्चे को बोलते हैं कि किसी भी तरह से पास हो जाना, भाई नकल मार के पास होना, लेकिन क्या हो जाना, पास हो जाना, उसका कोई महत्व नहीं। ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಶಾಸ್ತ್ರಿ ಭದ್ರ ಗುರು ಮಹಾರಾಜ ಗೌತಮ ಕಿಯಾ ಮತ್ತು ಎಸ್ ಕಮಾಲ್ ಕುಮಾರ್ ಅವರು ಇದ್ದರು. ಕಲ್ಯಾಣ ಕರ್ನಾಟಕ ಜಿಲ್ಲೆಗಳ ಸಮಸ್ಯೆ ಹಾಗೂ ಪರಿಹಾರ ಕುರಿತು ಚರ್ಚಿಸಲು ಇದೇ ಜುಲೈ 15ರಂದು ಸಭೆ ನಡೆಸಿ ಮುಂದಿನ ಸಂಘಟನೆ ಹೋರಾಟದ ರೂಪುರೇಷೆಗಳನ್ನು ರೂಪಿಸಲಾಗುತ್ತದೆ ಎಂದು ಡಾಕ್ಟರ್ ಶಾಂತಾ ಕುಲಕರ್ಣಿ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳ ಸಮಸ್ಯೆಗಳ ಹಾಗೂ ಮಹಿಳೆಯರು ಎದುರಿಸುತ್ತಿರುವ ಸಮಸ್ಯೆಗಳ ವಿರುದ್ಧ ಧ್ವನಿ ಎತ್ತಲು ಎಲ್ಲ ಜಿಲ್ಲೆಗಳಲ್ಲಿ ಸಂಘಟನೆ ಮಾಡಲಾಗುತ್ತಿದೆ. ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ವೆಂಕಟೇಶ್ವರ ರಾಠೋಡ್ ಆಗಮಿಸಲಿದ್ದಾರೆ. ಹೊಸದಾಗಿ ನೇಮಕಗೊಂಡ ಪದಾಧಿಕಾರಿಗಳಿಗೆ ನೇಮಕಾತಿ ಪ್ರಮಾಣ ಪತ್ರ ವಿತರಣೆ ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ ಎಂದರು. ತಮ್ಮಲ್ಲಿ ಮನವಿ. ಈ ಕಾರ್ಯಕ್ರಮದಲ್ಲಿ ಸನ್ಮಾನ್ ಶ್ರೀ ವೆಂಕಟೇಶ್ ರಾಠೋಡ್ ಸಂಸ್ಥಾಪಕರು, ಅಧ್ಯಕ್ಷರು ಚಾಲನೆ ನೀಡುವರು. ಸ್ವಾಮಿ ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಎರಡೂ ಸೇರಿ, ಉತ್ತರ ಕರ್ನಾಟಕ ಇದೆಲ್ಲವೂ ಸೇರಿ ಕಲ್ಯಾಣ ಕರ್ನಾಟಕವನ್ನು ಮಾಡಲಾಗಿದೆ ಮತ್ತು ಭಾಗದ ಅಭಿವೃದ್ಧಿಗಾಗಿ ಮತ್ತು ಇನ್ನಿತರ ವಿಷಯಗಳ ಬಗ್ಗೆಯಾಗಿ ಮತ್ತು ಭಾಗದ ಪದಾಧಿಕಾರಿಗಳನ್ನು ನೇಮಿಸಲು ಈ ಸಮಾರಂಭವನ್ನು ಇಟ್ಟುಕೊಳ್ಳಲಾಗಿದೆ. ಅಲ್ಲದೆ ಇನ್ನಿತರ ವಿಷಯಗಳನ್ನು ಇದರಲ್ಲಿ ಚರ್ಚೆ ಮಾಡಲು ಕಾರ್ಯಕ್ರಮವನ್ನು ಹಾಕಿಕೊಳ್ಳಲಾಗಿದೆ. ದಿನಾಂಕ 15/7/2024 ಸಮಯ 11 ಗಂಟೆ ಬೆಳಿಗ್ಗೆ ಹಾಜರಾಗಲು ಈ ಸುದ್ದಿಯನ್ನು ಪ್ರಚಾರ ಮಾಡಲು ತಮ್ಮಲ್ಲಿ ಮನವಿ. ವೆಂಕಟೇಶ್ ರಾಠೋಡ್ ಅವರು ಸಂಸ್ಥಾಪಕರು, ರಾಯಚೂರಿಗೆ 15/7/2024 ಅವರು ಬಂದು ಚಾಲನೆ ನೀಡಿದ್ದರಿಂದ ಇನ್ನಿತರ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಹಾಗೂ ಎಲ್ಲ ಭಾಗಗಳಲ್ಲಿ ಎಲ್ಲ ಪದಾಧಿಕಾರಿಗಳನ್ನು ಅವರಿಗೆ ನಾವು ಪ್ರಮಾಣ ಪತ್ರವನ್ನು ಕೊಡ್ತಾ ಇದ್ದೇವೆ, ನೇಮಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಚರ್ಚೆಗಾಗಿ 15 ತಾರೀಕಿಗೆ ಹಮ್ಮಿಕೊಳ್ಳಲಾಗಿದೆ. ದಯವಿಟ್ಟು ಎಲ್ಲರೂ ಸಹಕರಿಸಲಿ. ಮಂತ್ರಾಲಯ ರೋಡ್ ಹೈವೇ ಕಲ್ಯಾಣ ಕರ್ನಾಟಕದ ಬಗ್ಗೆ ಕಲ್ಯಾಣ ಕರ್ನಾಟಕದ ರಾಜ್ಯದ ಮಹಿಳಾ ಕಲ್ಯಾಣ ಕರ್ನಾಟಕ ಸಂಘರ್ಷ ಸಮಿತಿ ಅದ್ರ ಬಗ್ಗೆ ನಾವು ಎಲ್ಲ ವಿಭಾಗಗಳಲ್ಲಿ ನಾವು ಕರ್ನಾಟಕ ಸರ್ಕಾರದಲ್ಲಿ ಎಲ್ಲ ವಿಭಾಗಗಳಲ್ಲಿ ನಾವು ಆಯ್ಕೆ ಮಾಡಿದ್ದೇವೆ ಸರ್. ಎಲ್ಲ ವಿಭಾಗದಲ್ಲಿ ನಾವು ಆಯ್ಕೆ ಮಾಡಿದ್ದೇವೆ. ನಾವು ಸಮಾಜ ಬಗ್ಗೆ ಆಗ್ಬೋದು. ಈ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ, ಮೀನಾಕ್ಷಿ, ಸುಷ್ಮಾ, ಸ್ನೇಹ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ಸೋಮವಾರ ದಿನಾಂಕ 15/7/2024 ಅಭಿವೃದ್ಧಿಯ ಹರಿಕಾರ, ದೀನ ದಲಿತರ ನಾಯಕ, ಮಾಜಿ ಎಸ್ಸಿ ಮೋರ್ಚಾದ ನಗರ ಅಧ್ಯಕ್ಷ ಹಾಗೂ ಮಾಜಿ RDA ಸದಸ್ಯರಾದ ಶ್ರೀ ಮಂಚಾಲ ಭೀಮಯ್ಯರವರ 55ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾರ್ದಿಕ ಶುಭಾಶಯಗಳು ಕೋರುವವರು ಶ್ರೀ ಮಂಚಾಲ ಭೀಮಯ್ಯರವರ ಅಭಿಮಾನಿ ಬಳಗ ಮತ್ತು ಸಾಯಿ ಶಿವ ಸೇವಾ ಸಮಿತಿ ರಾಯಚೂರು. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು. ಓಂ ಸಾಯಿ ಧ್ಯಾನ ಮಂದಿರ. ಗುರು ಪೂರ್ಣಿಮಾ ಇದೇ ದಿನಾಂಕ 21/7/2024 ರವಿವಾರದಂದು ಬೆಳಿಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಮಧ್ಯಾಹ್ನ 1 ಗಂಟೆಗೆ ಮಹಾ ಅನ್ನದಾಸೋಹ. ಈ ಎಲ್ಲ ಮಹಾ ಮಂಗಳ ಕಾರ್ಯಕ್ಕೆ ಸರ್ವ ಸಾಯಿ ಭಕ್ತಾದಿಗಳು ಆಗಮಿಸಬೇಕಾಗಿ ವಿನಂತಿ. ನಮಸ್ಕಾರ ಎಲ್ಲರಿಗೂ.
ನನ್ನ ಹೆಸರು ಸಾಯಿ ಕಿರಣ್ ಆದನು. ಓಂ ಸಾಯಿ ಧ್ಯಾನ ಮಂದಿರ ರಂಗಮಂದಿರ ಹಿಂಭಾಗದಲ್ಲಿರುವಂತಹ ಸಾಯಿ ಮಂದಿರ ಧರ್ಮಾಧಿಕಾರಿ, ಸಂಸ್ಥಾಪಕ ಧರ್ಮಾಧಿಕಾರಿ. ನಮ್ಮ ಸಾಯಿ ಮಂದಿರದಲ್ಲಿ ಪ್ರತಿ ವರ್ಷ ಗುರು ಪೂರ್ಣಿಮಾ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಆಗುತ್ತೆ. ಈ ಗುರು ಪೂರ್ಣಿಮಾ 21 ಜುಲೈ ಬೆಳಿಗ್ಗೆ 5 ಗಂಟೆಯಿಂದ ವಿಶೇಷ ಪೂಜೆ ಕಾರ್ಯಕ್ರಮಗಳಿರುತ್ತದೆ. ಕಳೆದ ವರ್ಷ ಸರಿಸುಮಾರು 15,000 ಮೇಲ್ಪಟ್ಟು ಭಕ್ತಾದಿಗಳು ಬಂದು ಬಾಬಾರ ದರ್ಶನ ಪಡೆದುಕೊಂಡು ಮಧ್ಯಾಹ್ನ 5,000 ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಇತ್ತು. ಈ ಗುರು ಪೂರ್ಣಿಮೆಯನ್ನು ಅದೇ ಥರ ಬಾಬಾರ ಆಶೀರ್ವಾದದಿಂದ ಆಚರಣೆ ಮಾಡಲಾಗುತ್ತಿದೆ. ರಾಯಚೂರಿನ ಹಾಗೂ ಸುತ್ತಮುತ್ತಲಿನ ಎಲ್ಲ ಸಾಯಿ ಭಕ್ತಾದಿಗಳು ಸಾರ್ವಜನಿಕರು ಬಂದು ಆ ಬಾಬಾರ ದರ್ಶನ ಪಡೆದುಕೊಂಡು ಪುನೀತರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಗುರು ಪೂರ್ಣಿಮಾ ಅತ್ಯಂತ ವಿಶೇಷ ದಿನ. ಗುರುವಿನ ದರ್ಶನ ನಾವೆಲ್ಲರೂ ಮಾಡುವಂಥದ್ದು. ಇಲ್ಲೇ ಅಲ್ಲ, ಎಲ್ಲಾದರೂ ಹೋಗಿ ಗುರುವಿನ ದರ್ಶನ ಪಡೆದುಕೊಳ್ಳಬೇಕು. ಅದರಲ್ಲಿ ಸಾಯಿಬಾಬಾ ಕಲಿಯುಗದ ಕರೆದರೆ ಬರುವಂಥ ಯಾರಾದರೂ ಇದ್ದರೆ ಆ ಬಾಬನೇ ಅಂತ ಒಂದು ಭಗವಂತನ ದರ್ಶನ ತಾವೆಲ್ಲರೂ ಪಡೆದುಕೊಂಡು ಆಶೀರ್ವಾದ ಪಡೆದುಕೊಳ್ಳಬೇಕಾಗಿ ನಿಂತಿಕೊಳ್ಳುತ್ತೇನೆ. ಓಂ ಸಾಯಿಬಾಬಾ. ರಂಗಮಂದಿರ ಹಿಂಭಾಗ ಕೇಂದ್ರ ಗ್ರಂಥಾಲಯ ಹತ್ತಿರ ಉದಯನಗರ ಸ್ಟೇಷನ್ ರಸ್ತೆ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಾಯಿ ಕಿರಣ್ ಆದೋನಿ, ಗುರೂಜಿ, ಸಂಸ್ಥಾಪಕ ಧರ್ಮಾಧಿಕಾರಿಗಳು. ಮೊಬೈಲ್ ಸಂಖ್ಯೆ 9164000600 7611993999 ಗೆ ಸಂಪರ್ಕಿಸಬೇಕಾಗಿ ವಿನಂತಿ. ಇದೇ ದಿನಾಂಕ 14/7/2024 ಹೃದಯವಂತರು ಬಡವರ ಬಂಧು ದೇವದುರ್ಗ ಕ್ಷೇತ್ರದ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಕೆ. ಶಿವನಗೌಡ ನಾಯಕರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಕೋರುವವರು ಶ್ರೀ ಶಿವರಾಜ್ ಪತ್ತೇಪುರ, ಬಿಜೆಪಿ ಮುಖಂಡರು ಜಗದೀಶ್ ವಕೀಲ್, ಡಾಕ್ಟರ್ ಬಸನಗೌಡ ಪಾಟೀಲ್, ವೀರೇಂದ್ರ ಪಾಟೀಲ್, ಶ್ರೀ ಕಿಶನ್ ದಾರ, ಸುರೇಶ್ ಪಾಟೀಲ್ ಹಾಗೂ ಶ್ರೀ ಸಾಯಿ ಫೌಂಡೇಶನ್ ರಾಯಚೂರು. ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ ಸತ್ಯನಾಥ ಕಾಲೋನಿ ಮತ್ತು ಮಂತ್ರಾಲಯ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ 3 ಮಹಡಿಯ ಮಳಿಗೆಯೊಂದು ತಲೆ ಎತ್ತಿ ನಿಂತಿದೆ. ಇದರಲ್ಲಿ ಪ್ರತಿ ಮಹಡಿಯಲ್ಲಿ 2250 ಸ್ಕ್ವೇರ್ ಫೀಟ್ ಅಳತೆಯ ಜಾಗವಿದ್ದು, ಇದರಲ್ಲಿ ತಮಗೆ ಬೇಕಾದಂತಹ ವ್ಯಾಪಾರ ವಹಿವಾಟುಗಳನ್ನು ಮಾಡಿಕೊಳ್ಳಬಹುದು. ರೆಡಿಮೇಡ್ ಬಟ್ಟೆ ಅಂಗಡಿ, ಸೀರೆ ಅಂಗಡಿ, ಫರ್ನಿಚರ್ ಶೋರೂಮ್, ಆಫೀಸ್, ಕಾಲೇಜು, ಶುದ್ಧ ಶಾಕಾಹಾರ ಹೋಟೆಲ್ನಂತಹ ವ್ಯವಹಾರಗಳನ್ನು ಮಾಡಿಕೊಳ್ಳಬಹುದು. ಲಿಫ್ಟ್ ಮತ್ತು ಮೆಟ್ಟಿಲುಗಳ ಸೌಕರ್ಯ ಹೊಂದಿದೆ. 24 ಗಂಟೆಗಳ ಕಾಲ ನೀರು, ವಿದ್ಯುತ್, ಸುಸಜ್ಜಿತವಾದ ಶೌಚಾಲಯ ಮತ್ತು ತಳಮಹಡಿಯಲ್ಲಿ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ಇಂದು ಸಂಪರ್ಕಿಸಿ ಸತ್ಯನಾಥ ಕಾಲೋನಿ, ವೀರಾಂಜನೇಯ ದೇವಸ್ಥಾನ ಮುಂದುಗಡೆ, ಆರ್ಟಿಒ ಸರ್ಕಲ್ ಹತ್ತಿರ, ಮಂತ್ರಾಲಯ ಮುಖ್ಯ ರಸ್ತೆ, ರಾಯಚೂರು. ಮೊಬೈಲ್ ನಂಬರ್ ದೇವಣ್ಣ 9972999124, ರಘು 73493611016. Bubble, bubble, so bubble. Bye. A EuroKid is taught words using phonetics and other teaching techniques for better understanding and better recall. EuroKids Early School. Right start, flying start. Wow. 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 Wonderful. Wow. A EuroKid learns words with movements and actions, which helps increase vocabulary up to 4 times. So, EuroKids Early School. Right start, flying start. Wonderful. 5, 6, 6,
EuroKid is taught numbers by value for better understanding and faster recall. Kids Early School. Right start, flying start. ರಾಗರಂಗ ಸಂಸ್ಕೃತಿಯ ಕಲಾ ವೇದಿಕೆಯ 7ನೇ ವಾರ್ಷಿಕೋತ್ಸವದ ಅಂಗವಾಗಿ ಜುಲೈ 14ರಂದು ನಗರದ ಪಂಡಿತ್ ಸಿದ್ದರಾಮ ಜಬ್ಬಲ್ದಿನ್ನಿ ರಂಗಮಂದಿರದಲ್ಲಿ ಸಂಗೀತ ನಾಟಕ ಪ್ರದರ್ಶನ ಸಂಜೆ 5:30ಕ್ಕೆ ನಡೆಯಲಿದೆ ಎಂದು ಕಲಾ ವೇದಿಕೆ ಅಧ್ಯಕ್ಷ ಪಂಪಾಪತಿ ಹೂಗಾರ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು, ಓಂ ಸಾಯಿ ಧ್ಯಾನ ಮಂದಿರದ ಧರ್ಮಾಧಿಕಾರಿ ಸಾಯಿ ಕಿರಣ್ ಆದೋನಿ ವಹಿಸಲಿದ್ದಾರೆ. ಉದ್ಘಾಟನೆಯನ್ನು ವೀರಶೈವ ಮಹಾಸಭಾದ ಅಧ್ಯಕ್ಷ ಚಂದ್ರಶೇಖರ ಪಾಟೀಲ್ ಮಿರ್ಜಾಪುರ ನೆರವೇರಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಕೆಒಎಫ್ ರಾಜ್ಯ ಉಪಾಧ್ಯಕ್ಷ ಮಹಾಂತೇಶ ಪಾಟೀಲ್ ಅತ್ತನೂರು ವಹಿಸಲಿದ್ದಾರೆ. ರವೀಂದ್ರ ಜಲ್ದರ್, ಬಸವರಾಜ ಹೂಗಾರ, ಎಂ ವಿರೂಪಾಕ್ಷಿ, ಉರುಕುಂದಪ್ಪ, ರಾಜ ಶ್ರೀನಿವಾಸ, ಎಚ್ ಜಗದೀಶ, ಬಿ ಗೋವಿಂದ ಸೇರಿ ಅನೇಕರು ಆಗಮಿಸಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ 12 ಜನರಿಗೆ ಸನ್ಮಾನಿಸಿ ಗೌರವಿಸಲಾಗುತ್ತದೆ. ಸ್ಥಳೀಯ ಕಲಾವಿದರಿಂದ ಸಂಗೀತ ಕಾರ್ಯಕ್ರಮ ನಡೆಯಲಿದೆ. ಅಲ್ಲದೆ ನನ್ನ ಗಂಡ ನೀ ಹೌದಾ, ನಿನ್ನ ಹೆಂಡತಿ ನಾನಲ್ಲ ಸಾಮಾಜಿಕ ನಾಟಕ ಪ್ರದರ್ಶನಗೊಳ್ಳಲಿದೆ. ಈ ಒಂದು ಕಾರ್ಯಕ್ರಮ ಪ್ರಾರಂಭದಲ್ಲಿ ಸಂಗೀತ ಕಾರ್ಯಕ್ರಮ ಪ್ರಾರಂಭವಾಗಿದೆ ಸರ್. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಈ ಒಂದು ದಾಸವಾಣಿ, ವಚನ ಸಾಹಿತ್ಯ, ಭಾವಗೀತೆಗಳು, ಕನ್ನಡ ಪರ ಗೀತೆಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಆಡಿಸಲಾಗ್ತದೆ. ನಂತರದಲ್ಲಿ ನಮ್ಮ ಈ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗಿರ್ತಕ್ಕಂಥ ಸಾಧಕರನ್ನು ಗುರುತಿಸಿ ನಮ್ಮ ಸಂಸ್ಥೆ ಅವರನ್ನು ಗೌರವಿಸಬೇಕಂತ ಅಂದ್ಕೊಂಡು ಸುಮಾರು ಒಂದು 12 ಜನರನ್ನು ನಾವಿಲ್ಲಿ ಆಯ್ಕೆ ಮಾಡಿಕೊಂಡಿದ್ದೀವಿ ಸರ್. ವಿವಿಧ ಸಮಾಜ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ವಿದ್ಯಾರ್ಥಿ ಕ್ಷೇತ್ರ ಇರ್ಬೋದು. ಈ ರೀತಿಯಾಗಿ ನಾವು ಅಂಥ ಗಣ್ಯ ಮಹಿಳೆಯರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಹಾಕೊಂಡಿದ್ವಿ. ನಂತರದಲ್ಲಿ ನಾಟಕ ನಾನಗಂಡ ನೀ ಹೋಗು, ನಿನ್ನ ಹೆಂಡತಿ ನಾನಲ್ಲ ಅರ್ಥ, ಕರಿಮಣಿ ಮಾಲೀಕ ನಾನಲ್ಲ ಅಂತಕ್ಕಂಥ ಒಂದು ಸಾಮಾಜಿಕ ನಾಟಕವನ್ನು ಅಭಿನಯಿಸ್ತೀನಿ ಸರ್. ಈ ಒಂದು ನಾಟಕದಲ್ಲಿ ಮುಖ್ಯ ನಾಯಕನ ಪಾತ್ರದಲ್ಲಿ ನಾನೇ ಪಾತ್ರ ನಿರ್ವಹಿಸಿದ್ದೀನಿ ಸರ್. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು 108,000. ಈ ಸಂದರ್ಭದಲ್ಲಿ ವೀರೇಶ, ನರಸಿಂಹ ಚಿಕ್ಕಸುಗೂರು, ಪವನ್ ಕುಮಾರ್ ಹೂಗಾರ ಸೇರಿದಂತೆ ಅನೇಕರಿದ್ದರು. ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಮರಣೆ ಗ್ರಾಮದ ನನಗೆ ಜೀವ ಭಯವಿತ್ತು. 2 ಮುಖ್ಯಮಂತ್ರಿಗಳು ಹಾಗೂ ಮಂಗಳೂರು ಐಜಿ, ಉಡುಪಿ ಜಿಲ್ಲಾ ಎಸ್ಪಿಯವರಿಗೆ ದೂರು ಕೊಟ್ಟರೂ ಯಾವುದೇ ರಕ್ಷಣೆ ಇಲ್ಲದೆ ಜೀವ ಭಯದಲ್ಲಿದ್ದೇನೆ ಎಂದು ಮನ್ಮಥ ಶೆಟ್ಟಿ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಗ್ರಾಮದಲ್ಲಿ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡುತ್ತಿದ್ದು ಅಸೂಯೆಯಿಂದ ಮಾವಂತಿರಾದ ಅಜಗಾಯಿನಿ ಮೊಟ್ಟ ಮನೆ ಸಂಜೀವ ಶೆಟ್ಟಿ, ಸುಧಾಕರ ಶೆಟ್ಟಿ, ಚಿಕ್ಕಮ್ಮ ಸಂಪ ಶೆಟ್ಟಿ, ಯಶೋಧ ಶೆಟ್ಟಿ ಎಂಬುವವರು ಹೆದರಿಸಿ ಮಾಟಮಂತ್ರ ಮಾಡಿಸಿ ಕೊಲೆ ಯತ್ನಿಸಿದ್ರು. ಎಲ್ಲವನ್ನು ಕಳೆದುಕೊಂಡು ವಾಸಕ್ಕೂ ಮನೆಯಿಲ್ಲ ಸ್ಥಿತಿಗೆ ಬಂದಿದ್ದೇನೆ. ಹಿಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಇಂದಿನ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ಗಣ್ಯರಿಗೆ ರಕ್ಷಣೆ ಕೋರಿ ಮನವಿ ಮಾಡಿದ್ದೇನೆ. ಯಾರಿಂದಲೂ ರಕ್ಷಣೆ ಸಿಗುತ್ತಿಲ್ಲ. ದುಷ್ಟರ ಸಂಹಾರವಾಗದೆ ಹೋದ್ರೆ ಜಗತ್ತು ಸರ್ವನಾಶವಾಗುತ್ತದೆ. ಕೊರೋನಾ ಪ್ರವಾಹ, ರೋಗ ರುಜಿನಗಳು ಹೆಚ್ಚಲು ಈ ಅಧರ್ಮವೇ ಕಾರಣವಾಗಿದೆ ಎಂದರು. ಸಮಸ್ತ ತುಳುನಾಡಿನವರು, ಸಮಸ್ತ ಭಾರತೀಯರ ಹೆಮ್ಮೆ ವಿಷಯವಾಗಿದೆ. ನಾನು ಸಾಕ್ಷಾತ್ ಧರ್ಮ ಸಣ್ಣಸ್ವಾಮಿ ಜನ್ಮಕ್ಕೆ ಬಂದದ್ದು. ಶ್ರೀರಾಮನನ್ನು, ಶ್ರೀಕೃಷ್ಣನಲ್ಲಿ ಲೋಕರಕ್ಷಣೆ ಮಾಡುವ ದೇವರು ನಾನು ಅನ್ಯಾಯ ಅನಾಚಾರ ಧರ್ಮ ನಿಲ್ಲಿಸಿ ಲೋಕರಕ್ಷಣೆ ಮಾಡುತ್ತಿದ್ದರೆ ಲೋಕವೇ ನಾಶ ಆಗ್ತದೆ ಖಂಡಿತ. ನಾನು ಈ ಮೊದಲು 5 ಪ್ರೆಸ್ ಮೀಟ್ ಮಾಡಿದ್ದೆನು. ಹೆಚ್ಚಿನ ಮುಖ್ಯಮಂತ್ರಿಗಳಿಗೆಲ್ಲ ಮನವಿ ಕೊಟ್ಟಿದ್ದೆನು. ಯಾರೂ ಸ್ಪಂದಿಸಲಿಲ್ಲ. ಅದರಿಂದ ಪ್ರಕೃತಿ ಕೋಪಗೊಂಡು ಕೊರೋನಾ ಬಂದು ವ್ಯವಸ್ಥೆಗಳೆಲ್ಲ ಬಂದಾದವು. ಮತ್ತು ಈಗ ಪ್ರಕೃತಿ ಕೋಪದಿಂದ ಜಲಪ್ರಳಯ, ಬರಗಾಲದಿಂದ, ಸುನಾಮಿಯಿಂದ ಲೋಕವೇ ನಾಶ ಆಗ್ತಾಯಿದೆ. ನಾನು ಅನ್ಯಾಯ ಅನಾಚಾರ ಧರ್ಮ ನಿಲ್ಲಿಸಿ ಲೋಕ ರಕ್ಷಣೆ ಮಾಡಿದರೆ ಲೋಕವೇ ನಾಶ ಆಗೋದು ಖಂಡಿತ. ನಾನು ಈ ಮೊದಲು ಸಿದ್ದರಾಮಯ್ಯನವರು CM ಆಗಿರುವಾಗ ಅವರಿಗೆ ಮನವಿ ಕೊಟ್ಟಿದ್ದೇನೋ, ಅವರು ಕಡೆಗಣಿಸಿದರು. ಮತ್ತು ಅವರ ಮಗ ರಾಕೇಶ್ ಬಂದಿದ್ದರು. ರಾಕೇಶ್ ಹತ್ರ ಮಾತಾಡಿ ಹೇಳಿದೆ,
ಸ್ವಾಮಿ ನಿಮ್ಮ ಫಾದರಿಗೆ 4 ಮನವಿ ಕೊಟ್ಟಿದ್ದೇನೆ, ಅವರು ನನಗೆ ಏನು ಸಪೋರ್ಟ್ ಕೊಡಲಿಲ್ಲ. ನಾನು ಲೋಕದ ದೊಡ್ಡ ದೇವರಾಗಿ ಲೋಕದ ದೊಡ್ಡ ಭಿಕಾರಿ ಆಗಿದ್ದೀನಿ. ನನಗೆ ದಿಲ್ಲಿಗೆ ಮನೆಯಿಲ್ಲ, ಊಟ ಮಾಡಲಿಕ್ಕೆ ಗತಿಲ್ಲ. ಅದರಿಂದ ನೀವಾದರೂ ಹೇಳಿ ನನಗೆ ನ್ಯಾಯ ಕೊಡಿಸಿ ಅಂತ ಹೇಳಿದೆ. ಅದಕ್ಕೆ ಅವರು ಕಡೆಗಣಿಸಿದರು. ಅವರು ಬೀಚಿಂಗ್ ಹೋದವರು ಅಲ್ಲಿ ಹೋಗಿಬಿಟ್ರು. ಮತ್ತು ಸಿದ್ದರಾಮಯ್ಯನವರು ಅಧಿಕಾರದ್ದು ಇದ್ದರು. ಆಮೇಲೆ ನಮ್ಮ ಯಡಿಯೂರಪ್ಪನ ಹತ್ರ ಮನವಿ ಕೊಟ್ಟೆ, ಅವರು ಕಡೆಗಣಿಸಿದರು, ಅವರು ಅಧಿಕಾರದ್ದು ಇಳಿದ್ರು. ಮತ್ತು ಬಸವರಾಜ ಬೊಮ್ಮಾಯಿಯವರಿಗೆ ಮನವಿ ಕೊಟ್ಟೆ, ಅವರು ನನಗೆ ನ್ಯಾಯ ಕೊಡಿಸಲಿಲ್ಲ, ಅವರು ಅಧಿಕಾರದ್ದು ಇಳಿದ್ರು. ಮತ್ತು ಈ ಸಲ ಸಿದ್ದರಾಮಯ್ಯನಿಗೂ ಮನವಿ ಕೊಟ್ಟಿದ್ದೇನೆ, ಅವರು ನನಗೆ ನ್ಯಾಯ ಕೊಡಿಸಲಿಲ್ಲ. ಅಧಿಕಾರದಿಂದ ಇಳಿಯೋ ಚಾನ್ಸಲ್ಲಿ ಇದ್ದಾರೆ. ಅವರು 99% ಇಳಿತಾರೆ. ಈಗ ನನಗೆ ನ್ಯಾಯ ಸಿಗಬೇಕು. ನನಗೆ ನಿಲ್ಲಕ್ಕೆ ಮನೆಯಿಂದ ಊಟ ಮಾಡಲಿಕ್ಕೆ ಗತಿಲ್ಲ. ನಾನು ಧರ್ಮ ಸಣ್ಣ ಸ್ವಾಮಿ ಜನ್ಮಕ್ಕೆ ಬಂದದ್ದು. ಶ್ರೀರಾಮನನ್ನ ಶ್ರೀಕೃಷ್ಣ ಲೋಕ ರಕ್ಷಣೆ ಮಾಡೋ ದೇವ್ರು ನಾವು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಸತಿ ನಿಲಯಗಳ ಅಡುಗೆ ಸಿಬ್ಬಂದಿಗಳಿಂದ ಕಾರ್ಯಾಗಾರ. ಮಕ್ಕಳಿಗೆ ಊಟ ನೀಡುವಾಗ ಎಚ್ಚರಿಕೆಯೊಂದಿಗೆ ಸ್ವಚ್ಛತೆ ಕಾಪಾಡಿ. ಡಿಸಿ ನಿತೀಶ್. ಜೈನ ಮುನಿ ನರೇಶ ಮುನಿ ಗುರು ಮಹಾರಾಜ ಚತುರ್ಮಾಸ ವ್ರತದ ಅಂಗವಾಗಿ ಮೆರವಣಿಗೆ. ಸಕಾರಾತ್ಮಕ ಚಿಂತನೆ ರೂಢಿಸಿಕೊಳ್ಳಲು ಸಲಹೆ. ಜುಲೈ 15ರಂದು ಕಲ್ಯಾಣ ಕರ್ನಾಟಕ ಸಮಸ್ಯೆಗಳ ಕುರಿತು ಚರ್ಚಿಸಲು ಸಭೆ. ಶಾಂತಾ ಕುಲಕರ್ಣಿ. ಜುಲೈ 14ರಂದು ರಾಗರಂಗ ಸಾಂಸ್ಕೃತಿಕ ಕಲಾ ವೇದಿಕೆ ವಾರ್ಷಿಕೋತ್ಸವ. ಸಂಗೀತ ಸಾಧಕರಿಗೆ ಸನ್ಮಾನ. ನಾಟಕ ಪ್ರದರ್ಶನ ಪಂಪಾಪತಿ ಹೂಗಾರ. ಜೀವ ಭಯವಿದ್ದು ರಕ್ಷಣೆ ನೀಡಲು ಮನ್ಮಥ ಶೆಟ್ಟಿ ಮನವಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.